ಸ್ನೇಹಿತರೆ, ನೀವು ಫಾಸ್ಟಿಂಗ್ ಅಥವಾ ಉಪವಾಸ ಮಾಡಿದ್ರೆ ನಿಮ್ಮ ದೇಹದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತ ನಿಮ್ಗೆ ಗೊತ್ತಾ? ಏನೇ ಕೆಲಸ ಮಾಡುವಾಗ್ಲೂ ನಿಮ್ಮ ದೇಹಕ್ಕೆ ಎನರ್ಜಿ ಬೇಕು. ನಮ್ಮ ದೇಹಕ್ಕೆ ಬೇಕಾದ ಎನರ್ಜಿಯ ಪ್ರೈಮರಿ ಸೋರ್ಸ್ ಗ್ಲೂಕೋಸ್. ಇದು ಕಾರ್ಬೋಹೈಡ್ರೇಟ್ಸ್ ಗಳಿಂದ ಸಿಗುತ್ತೆ. ಗ್ಲೂಕೋಸ್ ರಕ್ತದೊಂದಿಗೆ ಸೇರಿ ದೇಹದ ಎನರ್ಜಿಯ ಡಿಮ್ಯಾಂಡ್ ಅನ್ನ ಪೂರ್ತಿ ಮಾಡುತ್ತೆ. ಕಿಡ್ನಿ ಮತ್ತು ಮಸಲ್ಸ್ ಗಳು ಗ್ಲೈಕೋಜನ್ ಫಾರ್ಮ್ ನಲ್ಲಿ ಎಕ್ಸ್ಟ್ರಾ ಗ್ಲೂಕೋಸ್ ಅನ್ನ ಸ್ಟೋರ್ ಮಾಡ್ತಾವೆ. ದೇಹಕ್ಕೆ ಎನರ್ಜಿಯ ಅವಶ್ಯಕತೆ ಬಿದ್ದಾಗ್ಲೆಲ್ಲ ಇಲ್ಲಿಂದ ರಿಲೀಸ್ ಆಗುತ್ತೆ. ನೀವು ಉಪವಾಸ ಮಾಡಿದಾಗ ಈ ಪ್ರೊಸೆಸ್ ಬದಲಾಗುತ್ತೆ. ಕಿಡ್ನಿ ತಾನು ರಿಸರ್ವ್ ಮಾಡಿದ ಗ್ಲೈಕೋಜನ್ ಅನ್ನ 18 ರಿಂದ 24 ಗಂಟೆಯ ಒಳಗೆ ಬಳಕೆ ಮಾಡುತ್ತೆ. ಆಗ ನಮ್ಮ ದೇಹ ಗ್ಲುಕೋನಿಯೋಜೆನಿಸಿಸ್ ಅನ್ನುವ ಸ್ಟೇಜ್ಗೆ ಎಂಟರ್ ಆಗುತ್ತೆ. ನೀವು ಏನು ತಿನ್ನದೇ ಇದ್ರೆ ನಿಮ್ಮ ದೇಹಕ್ಕೆ ಕಾರ್ಬೋಹೈಡ್ರೇಟ್ ಸಿಗೋದಿಲ್ಲ. ಇಂತಹ ಸಿಚುವೇಶನ್ ನಲ್ಲಿ ದೇಹ ಫ್ಯಾಟ್ ಅನ್ನ ಬಳಸಿಕೊಂಡು ಸ್ವತಃ ಗ್ಲೂಕೋಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸ್ವಲ್ಪ ಹೊತ್ತಿನ ನಂತರ ಆ ಎನರ್ಜಿ ಖಾಲಿ ಆಗುತ್ತೆ. ಅದರ ನಂತರ ಮೆಟಬಾಲಿಸಮ್ ಸ್ಲೋ ಆಗುತ್ತೆ. ಆಗ ಎನರ್ಜಿಗಾಗಿ ದೇಹ ಮಸಲ್ಸ್ ಅನ್ನ ಕರಗಿಸೋದಕ್ಕೆ ಶುರು ಮಾಡುತ್ತೆ. ಇದೇ ಕಾರಣಕ್ಕಾಗಿ ತುಂಬಾ ಸಮಯ ಫಾಸ್ಟಿಂಗ್ ಮಾಡಿದ್ರೆ ಕೂಡಲೇ ವೈಟ್ ಲಾಸ್ ಆಗುತ್ತೆ. ಈ ವಿಚಾರ ನಿಮ್ಗೆ ಮೊದಲ ಬಾರಿ ಗೊತ್ತಾಗಿದ್ರೆ ಫಾಲೋ ಮಾಡಿ, ಹಾಗೆ ಕಾಮೆಂಟ್ ಮಾಡಿ.